ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಯದಿಯೋದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಆದರೆ ತುಂಬಾ ರಿಕ್ವೆಸ್ಟೆಡ್ ಆ್ಯಂಡ್ ಜಾಸ್ತಿ ಅವೇಟೆಡ್ ವಿಡಿಯೋಪ್ಪ ಅಂತಂದರೆ ಸ್ಕಾಲರ್ಶಿಪ್ದು ನೋಡಿ. ಖಂಡಿತ ಈ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ ತುಂಬಾ ಅಡ್ವಾನ್ಸ್ ಆಗಿ ನೀವು ಈ ವಿಡಿಯೋದಲ್ಲಿ ತಿಳ್ಕೊತೀರಾ. ಬರೀ ಈ ಒಂದು ವಿಡಿಯೋ ನೋಡೋದ್ರಿಂದ ನೀವು ಎಷ್ಟು ಸ್ಕಾಲರ್ಶಿಪ್ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ನೋಡಿ, ನಾನು ಜಸ್ಟ್ ಈ ಲೈವಲ್ಲೇ ತೋರಿಸ್ತೀನಿ. ನನಗೆ ಬಂದಿರೋ ಸ್ಕಾಲರ್ಶಿಪ್ 1 lakh rupees ಜಸ್ಟ್ ಒಂದೇ ಒಂದು ಸ್ಕಾಲರ್ಶಿಪ್ಪಿಂದ ಇದು ಬಂದಿರೋದು. ನಿಮ್ಮದು ಬೇಕಾದ್ರೆ ಟ್ರಾನ್ಸಾಕ್ಷನ್ ID ನೋಡ್ಬೋದು, ಟ್ರಾನ್ಸಾಕ್ಷನ್ ರೇಟ್ ನೋಡ್ಬೋದು, ಅಮೌಂಟ್ ನೋಡ್ಬೋದು, ಪೇಮೆಂಟ್ ಅಕ್ಲಾಜ್ಮೆಂಟು ಸಿಗುತ್ತೆ ನಿಮಗೆ, ಎಲ್ಲ ನೋಡ್ಬೋದು. ಇದು ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಇದನ್ನು ತೋರಿಸ್ಬೋದು ವಿತ್ ನನ್ನ ಡೀಟೇಲ್ಸ್ ತೋರಿಸಿದ್ರೆ ವಿಡಿಯೋ ಒಂದು ಸ್ವಲ್ಪ ಯಾಕಂದರೆ ನಾವು ಒಂದು ಯೂಟ್ಯೂಬ್ದು ಕಮ್ಯುನಿಟಿ ಅದೇನಿರುತ್ತೆ ಅದನ್ನ ನಾವು ಫಾಲೋ ಮಾಡ್ತಾ ಇರಲ್ಲ ಅಂತ ಆಗ್ಬಿಟ್ಟು ನನ್ನ ಪೂರ್ತಿ ಡೀಟೇಲ್ಸ್ ತೋರಿಸೋಕ್ಕಾಗಲ್ಲ. ಇಮೇಲ್ ID, ಫೋನ್ ನಂಬರ್ ಅದನ್ನೆಲ್ಲ ಜಸ್ಟ್ ಸ್ಕಾಲರ್ಶಿಪ್ದು ಎಲ್ಲ ಒಂದು ಕಂಪ್ಲೀಟ್ ಡೀಟೇಲಾಗಿ ತೋರಿಸ್ತೀನಿ. ಯಾವ ಥರ ಅಪ್ಲೈ ಮಾಡಬೇಕು ಏನು ಅನ್ನೋದು ಅದನ್ನೆಲ್ಲ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಮುಂಬರೋ ದಿನಗಳಲ್ಲಿ ಈ ಥರ ಒಂದು ಸ್ಕಾಲರ್ಶಿಪ್ಪು ತುಂಬಾ ಇದ್ದಾವೆ. ಒಂದಲ್ಲ ಸ್ಕಾಲರ್ಶಿಪ್ಪು ತುಂಬಾ ಇದ್ದಾವೆ. ಎಲ್ಲ ಸ್ಕಾಲರ್ಶಿಪ್ಗೂ ಬಿಟ್ಟಿದ ತಕ್ಷಣ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಾ ಇರ್ತೀವಿ. ನೋಡಿ, ಎಸ್ಪೆಷಲಿ ಈ ಥರ ಸ್ಕಾಲರ್ಶಿಪ್ ವೀಡಿಯೋನ ಹಿಂದಿಯಲ್ಲಿ ಜಾಸ್ತಿ ಮಾಡ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಸ್ಟೇಟವ್ರಿಗೂ ಸ್ಕಾಲರ್ಶಿಪ್ ತೊಗೋತಿದ್ದಾರೆ. ಅದನ್ನು ಯಾರು ಕನ್ನಡದಲ್ಲಿ ಯಾರು ಹೇಳ್ತಿಲ್ಲ. ಇದು ನಾನು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ ನಾನು ಹಿಂದಿಯಲ್ಲಿ ನೋಡಿದ್ದೆ. ಬಟ್ ಈ ಕರ್ನಾಟಕದಲ್ಲಿ ಈ ಕನ್ನಡ ಸ್ಟೂಡೆಂಟ್ಸ್ಗೆ ಈ ಥರ ಯಾರಿಗೂ ಹೇಳ್ತಿಲ್ಲ ಅನ್ನೋ ಒಂದು ಇದರಿಂದ ನಾನು ಈಗ ಅವಾಗಿಂದ ಆಲ್ಮೋಸ್ಟ್ 1 year ಒಂದು 4 to 5 months ಆಯಿತು ಈ ಥರ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಮುಂಬರೋ ದಿನಗಳಲ್ಲಿ ಕರ್ನಾಟಕ ಸ್ಟೂಡೆಂಟ್ಸು ಯಾಕಂದರೆ ಈ ಥರ ಸ್ಕಾಲರ್ಶಿಪ್ ಕರ್ನಾಟಕದವ್ರು ಗೊತ್ತಿಲ್ಲದೇ ಎಷ್ಟೋ ಜನ ಬೇಕಾದ್ರೆ ಬೇರೆ ಸ್ಟೇಟವರು ಈ ಸ್ಕಾಲರ್ಶಿಪ್ನ ತೊಗೋತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ಒಂದು ಕರ್ನಾಟಕ ಸ್ಟೂಡೆಂಟ್ಸು ಅಪ್ಲೈ ಮಾಡಿ. ಯಾಕಂದರೆ ನಿಮ್ಮ ಎಲಿಜಿಬಿಲಿಟಿ ಆ ಬೇರೆ ಸ್ಟೇಟ್ ಎಲಿಜಿಬಿಲಿಟಿ ಚೆಕ್ ಮಾಡಿದ್ರೆ ನಿಮ್ಮದೇ ಚೆನ್ನಾಗಿರುತ್ತೆ. ಬಟ್ ನೀವು ಅಪ್ಲೈ ಮಾಡಿರಲ್ಲ, ಅವ್ರು ಅಪ್ಲೈ ಮಾಡಿರ್ತಾರೆ. ಇಷ್ಟೇ ಒಂದು ಮಿಸ್ಟೇಕಿಂದ ಬೇರೆ ಸ್ಟೇಟವರು ಸ್ಕಾಲರ್ಶಿಪ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಕೊಡ್ತಿರುವಂಥ ಸ್ಕಾಲರ್ಶಿಪ್ ಅಪ್ಲೈಗಳು ಮಾತ್ರ ಹೇಳ್ತಾ ಇರ್ತೀನಿ ನಾನು. ಓಕೆ, ನೀವು ಬಡ್ಡಿ ಫಸ್ಟ್ ಸ್ಟಡಿ ಅಂತಂದು ನೀವು ಸರ್ಚ್ ಮಾಡಿದರೆ ಗೂಗಲಲ್ಲಿ ಆಯಿತು, ನಿಮ್ದು ಯಾವುದೇ ಒಂದು ಬ್ರೌಸರಲ್ಲಿ ಆಯಿತು ಸರ್ಚ್ ಮಾಡಿ. ಇಲ್ಲಾಂದರೆ ಬೇಕಾದ್ರೆ ನಿಮ್ಮದು ಅಪ್ಲಿಕೇಶನ್ ಸಿಗುತ್ತೆ, ಪ್ಲೇಸ್ಟೋರ್ ಹೋಗಿ ಡೌನ್ ಮಾಡ್ಕೊಳ್ಳಿ. ಇದು ಯಾವುದೇ ಥರ ಪ್ರಮೋಷನ್ ಎಲ್ಲ ಏನೂ ಅಲ್ಲ. ಯಾಕಂದರೆ ಇದು ನನಗೆ ಬಂದಿರೋ ಕಾರಣ. ಯಾಕೆ ಇದು ನೀವು ಹೆಂಗದ ಅಂದ್ಕೊಳ್ಳಿ. ಯಾಕಂದರೆ ನನಗೆ ಈ ಆ್ಯಪಿಂದ ₹1 ಬರಲ್ಲ. ಬಟ್ ನನಗೆ ಸ್ಕಾಲರ್ಶಿಪ್ ಅನ್ನೋದು 1 lakh ಬಂದಿದೆ ಅಲ್ವಾ. ಅದೇ ಥರ ನಿಮಗೂ ಬಂದರೆ ಎಷ್ಟೋ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ನಾನು ಇಂಜಿನಿಯರಿಂಗ್ ಓದೋದ್ರಿಂದ ಇಷ್ಟು ಸ್ಕಾಲರ್ಶಿಪ್ ಬರ್ತಿದೆ. ಬೇರೆ ಒಂದು ಡಿಗ್ರಿ ಕೋರ್ಸಸ್ಗೆ ನೀವೇನಾದರೂ PG ಮಾಡ್ತಿದ್ರೆ ಇನ್ನೂ ಜಾಸ್ತಿ ಅಮೌಂಟ್ ಬರುತ್ತೆ. ನಿಮ್ಮ ಕೋರ್ಸಸ್ ಏನಾದರೂ MBBS ಆಗಿದ್ದರೆ ಇನ್ನೂ ಜಾಸ್ತಿನೇ ಬರುತ್ತೆ. ಈ ಥರ ಏನು ನಿಮ್ಮ ಸ್ಕಾಲರ್ಶಿಪ್ಪು ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಈಗ ಎಕ್ಸಾಂಪಲ್ ನೀವು ಇಲ್ಲಿ ಅಪ್ಲೈಡ್ ಇದು ಅವಾರ್ಡೆಡ್ ಸ್ಕಾಲರ್ಶಿಪ್ ಮೇಲೆ ನಾನು ಕಾಣಿಸ್ತಾ ಇದ್ದೀನಿ. ನಿಮ್ಮದು ಅಪ್ಲೈ ಸ್ಕಾಲರ್ಶಿಪ್ ಮೇಲೆ ಹೋದರೆ ನಿಮಗೆ ಅಪ್ಲೈಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀನಿ ನೀವು ಇಲ್ಲೇ ನೋಡ್ಬೋದು ಲೈವಲ್ಲೇ. ಬರೀ ಜಸ್ಟ್ ಒಂದೇ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಬರಲ್ಲ. ಇದು ನೋಡ್ಬೋದು, ನಂದು HDFC ಪರಿವರ್ತನ ECS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಟೆಡ್ ಕೋರ್ಸಸ್ ಮೆರಿಟ್ ಕಮ್ ನೀಡ್ ಬೇಸ್ಡ್ 2023-24 ಹಾಕಿರುವಂಥ ಸ್ಕಾಲರ್ಶಿಪ್ಪು ಈಗ 2 yearsಯಿಂದ ಬಂದಿದೆ. 3rd yearದು ಬರ್ತದೆ. ಹಾಗೆ ನಾನು ಜಸ್ಟ್ ಒಂದೇ ಒಂದು ಸ್ಕಾಲರ್ಶಿಪ್ ಅಪ್ಲೈ ಹಾಕಿಲ್ಲ. ನಾನು 2025-26 ಹಾಕಿದ್ದೆ. ಅಲ್ಲಿ ನಾನು ಕಂಪ್ಲೀಟಾಗಿ ಅಪ್ಲೈ ಮಾಡೋಕ್ಕಾಗಲಿಲ್ಲ. ಅವಾಗ ಲಾಸ್ಟ್ ಡೇಟ್ ಒಳಗಡೆ ಮುಗಿದೋಗಿತ್ತು. ಲಾಸ್ಟ್ ಡಾಕ್ಯುಮೆಂಟ್ಸ್ ಪೆಂಡಿಂಗಲ್ಲಿತ್ತು. ಹಾಗೆ ಬಿಟ್ಬಿಟ್ಟೆ, ಪೆಂಡಿಂಗ್ ಸಬ್ಮಿಷನ್ ಉಳಿದೋಯ್ತು. ಮತ್ತು ಇನ್ನೊಂದನ್ನು ಇಂದುಸ್ಲ್ಯಾಂಡ್ ಬ್ಯಾಂಕ್ ಅಂದರೆ ಇದಕ್ಕೂ ಅಪ್ಲೈ ಮಾಡಿದ್ದೆ. ಇದು ಒಂದು ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ಗೆ ಹೋಗಿತ್ತು. ನೆಕ್ಸ್ಟ್ ರೌಂಡಲ್ಲಿ ನಂದು ಆಟೋಮೆಟಿಕಲಿ ರಿಜೆಕ್ಟ್ ಆಯಿತು. ನೋಡಿ, ಒಂದು ಸ್ಕಾಲರ್ಶಿಪ್ ಒಂದೊಂದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಇರ್ತದೆ. ಇನ್ನೊಂದು ಏನಾಗುತ್ತೆ, ನಿಮ್ಮದು ಒಂದು ಪರ್ಸೆಂಟೇಜ್ ಮೇಲೆ ಡೈರೆಕ್ಟಾಗಿ ಒಂದು ಲೀಸ್ಟ್ ಮಾಡ್ಕೋತಾರೆ. ಆ ಒಂದು ಮೆರಿಟ್ ಲೀಸ್ಟಲ್ಲಿ ಯಾರು ನಿಮ್ಮ ನೇಮ್ ಇತ್ತು ಅಂದರೆ ಆಟೋಮೆಟಿಕಲಿ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. HDFCನೂ ಅಷ್ಟೇ, ನೀವು ಯಾವುದೇ ಥರ ನೆಕ್ಸ್ಟ್ ರೌಂಡ್ ಆ ಥರ ವೇಟ್ ಮಾಡಂತಿಲ್ಲ. ಆ ಒಂದು ಮೆರಿಟ್ ಲೀಸ್ಟಲ್ಲಿ ನಿಮ್ಮ ನೇಮ್ ಇತ್ತು ಅಂದರೆ ಆಟೋಮೆಟಿಕಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಹೋಗುತ್ತೆ. ಈ ಥರ ನಾನು ಒಂದೇ 2 ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ. ನೀವು ಇಲ್ಲೇ ಲೈವಲ್ಲೇ ನೋಡ್ಬೋದು. ನೀವು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಫಾರ್ ಪ್ರೊಫೆಷನಲ್ ಕೋರ್ಸಸ್ 4 yearsದು ಒಂದು ನಾನು ಅವಾಗ ಹಾಕಿದ್ದೆ 2024-25 ಅದು ಕೂಡ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿತ್ತು. ನೆಕ್ಸ್ಟ್ ರೌಂಡ್ಗೆ ಹೋದಾಗ ಆಗಿಲ್ಲ. ಇನ್ನೂ ನೀವು ನನಗೆ ಲೋಡ್ ಮೋರ್ ಅಂತ ಹೋಗ್ತಾ ಹೋದಂಗೆ ತುಂಬಾ ಬರ್ತವೆ. ಆಮೇಲೆ ನೋಡಿ, ಇಲ್ಲಿ ನಿಮಗೆ ಒಂದು HDFC ಪರಿವರ್ತನ ಒಂದು ಏನಾಗ್ಬಿಡ್ತು, ಒಂದು ಆಟೋಮೆಟಿಕ್ಲಿ ನಾಟ್ ಸೆಲೆಕ್ಟೆಡ್ ಅಂತಂದ್ರು ನಂದು ಒಂದೊಂದು ಏನಾಗುತ್ತೆ ಸೆಲೆಕ್ಟೇ ಆಗಲ್ಲ ಅಂಥವು ನಾಟ್ ಸೆಲೆಕ್ಟೆಡ್ ಅಂತಲೇ ಬಂದ್ಬಿಡುತ್ತೆ. ಆಮೇಲೆ ಒಂದೊಂದು ನಾನು ಅಪ್ಲೈ ಮಾಡ್ತೀನಿ, ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಕ್ಲೋಸ್ ಅಂತ ಬರುತ್ತೆ. ಆಮೇಲೆ ಇದು ಲೈಫ್ಸ್ ಗಾರ್ಡ್ ಸ್ಕಾಲರ್ಶಿಪ್ ಈ ಥರ ನೋಡ್ಬೋದು. ಹಾಗೆ ನೀವು ಬೇರೆ ಒಂದು ನಾಟ್ ಸೆಲೆಕ್ಟೆಡ್, ಆಮೇಲೆ ಭಾರತಿ ಏರ್ಟೆಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದು ನಾಟ್ ಅವಾರ್ಡೆಡು. ಈ ಥರ 1-2 ಸ್ಕಾಲರ್ಶಿಪ್ ಅಂತಲ್ಲ, ತುಂಬಾ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರ್ತೀನಿ. ನೋಡಿ, ಈ ಥರ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಜಸ್ಟ್ ಫಸ್ಟ್ ಟೈಮ್ ಹಾಕಬೇಕಾದ್ರೆ ಒಂದು ನಿಮಗೆ 10 to 20 minutes or 30 minutes ತೊಗೋತದೆ. ನೆಕ್ಸ್ಟ್ 2ನೇ ಸ್ಕಾಲರ್ಶಿಪ್ ಏನಾದರೂ ಇನ್ನೊಂದು ಸ್ಕಾಲರ್ಶಿಪ್ ಪೇಟಾಗಿ ಹಾಕಬೇಕಂದ್ರೆ ಜಸ್ಟ್ 2 minutes ಇಲ್ಲ 3 minutes ಸಾಕು. ಆಟೋಮೆಟಿಕ್ಲಿ ಆಲ್ರೆಡಿ ಇರೋ ಡೇಟನ್ನು ತೊಗೋತದೆ. ಜಸ್ಟ್ ಅನ್ನಕ್ಕೆ ಹೋಗಬೇಕು, ಸೇವ್ ಆ್ಯಂಡ್ ಸಬ್ಮಿಟ್ ಅಂತ, ನೆಕ್ಸ್ಟ್ ಸೇವ್ ಹೊಡಿಬೇಕು, ಸಬ್ಮಿಟ್ ಹೊಡಿಬೇಕು, ನೆಕ್ಸ್ಟ್ ಹೋಗ್ಬೇಕು ಅಷ್ಟೇ. ಈ ಥರ ಹಾಕ್ಬಿಟ್ಟು ಲಾಸ್ಟ್ಗೆ ಒಂದು ಸರಿ ರಿವ್ಯೂ ನೋಡಿಬಿಟ್ಟು ಆಟೋಮೆಟಿಕ್ಲಿ ಸಬ್ಮಿಟ್ ಮಾಡಿದ್ರೆ ಮುಗಿದು ಹೋಯ್ತು. ಇಷ್ಟೇ, ಇದರಲ್ಲಿ ಏನಿಲ್ಲ. ಫಸ್ಟ್ ಟೈಮ್ ಹಾಕೋಕ್ಕೆ ಮಾತ್ರ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನಾನು ಮ್ಯಾಥ್ಸ್ ಸ್ಕಾಲರ್ಶಿಪ್ಪಲ್ಲಿ ನೋಡ್ತಾ ಬರ್ತೀನಿ ಯಾವ್ಯಾವ ಈಗಿರೋವಂಥ ಸ್ಕಾಲರ್ಶಿಪ್ಪಲ್ಲಿ ನಿಮಗೆ. ಈಗ ನನಗೆ ಯಾವ್ದು ಹೇಳಿದೆ HDFC ಒಂದು ಹೇಳಿದ್ನಲ್ಲ, ಅದನ್ನೇ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನೋಡ್ಬೋದು, HDFC ಪರಿವರ್ತನ ECS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಟೆಡ್ ಸ್ಟೂಡೆಂಟ್ಸ್ ಮೆರಿಟ್ ಕಮ್ ನೀಡ್ ಬೇಸ್ಡ್. ಇದೇ ನಾನು ಸ್ಕಾಲರ್ಶಿಪ್ ಯಾವಾಗ ಅಪ್ಲೈ ಮಾಡೋದು ಅಂದರೆ ಅಪ್ಲೈ ಮಾಡಿರೋದು ಬಂದಿರೋದು. ಒಂದು ಸಾರಿ ಅಪ್ಲೈ ಮಾಡಿದರೆ ಸಾಕು, ನಿಮಗೆ
ನಿಮ್ದು ಏನು ಕೋರ್ಸ್ ಇಯರ್ ಇರುತ್ತೆ ಅಷ್ಟು ಮುಗಿಯೋವರೆಗೂ ಬರುತ್ತೆ. ನನಗೆ 4 ಇಯರ್ಸ್ವರೆಗೂ ಬರುತ್ತೆ. ಇದು ಇನ್ನೂ ಜಾಸ್ಟ್ ಲಾಸ್ಟ್ 15 ಡೇಸ್ ಅಷ್ಟೇ ಟೈಮ್ ಇದೆ. ನೀವು ಇವಾಗ ಹೇಳ್ಬೋದು ನಾನು KCT ಸ್ಟೂಡೆಂಟ್ಸ್ ಇದ್ದೀನಿ, ಆಮೇಲೆ ಇನ್ನೂ ನಮ್ಮದು ಅಡ್ಮಿಷನ್ ಆಗಿಲ್ಲ ಅಂತಂದರೆ, ಅಡ್ಮಿಷನ್ ಆದರೂ ಇವಾಗ ಯಾರಿದೆ ಅವರು ಯೂಸ್ ಮಾಡ್ಕೊಂಬಿಡಿ ಇದನ್ನು. ಯಾಕಂದರೆ ಇದು ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಬರುತ್ತೆ. ನಿಮಗೆ ಇಲ್ಲೇ ಲೈವಲ್ಲೇ ನೋಡ್ಬೋದು ನಾನು ಯಾವ ಸ್ಟೂಡೆಂಟ್ಸ್ಗೆ ಬರುತ್ತೆ ಅಂದರೆ ಫಾರ್ ಕ್ಲಾಸಸ್ 1 to 12 ಇರುವಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ, ಆಮೇಲೆ ಡಿಪ್ಲೊಮೊ, IT, ಪಾಲಿಟೆಕ್ನಿಕಲ್, ಆಮೇಲೆ UG ಆ್ಯಂಡ್ PG ಕೋರ್ಸಸ್ಗಳಿಗೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಈ ಒಂದು ಸ್ಕಾಲರ್ಶಿಪ್ ಆದರೆ ಕೊಡ್ತಾ ಇರ್ತಾರೆ HDFC ಪರಿವರ್ತನಾ ಬ್ಯಾಂಕ್ ಅಂತಂದು. ಇದು ಯಾಕೆ ಕೊಡ್ತಾರೆ ಅಂತಂದರೆ, ಒಂದು ಕಂಪ್ನಿ, ಯಾವುದೇ ಒಂದು ಕಂಪ್ನಿ ಇರಲಿ, ಆ ಕಂಪ್ನಿಲಿ ನಿಮಗೆ ಏನು ಈಗ ಅವ್ರ ಅಮೌಂಟ್ ಅನ್ನೋದು ರೆವಿನ್ಯೂ ಜನ್ರೇಟ್ ಆಗುತ್ತಲ್ಲ ಪ್ರತಿ ಇಯರಲ್ಲಿ, ಆ 100 ರೂಪೀಸ್ ಅಂದರೆ 100%ಅಲ್ಲಿ 5% ಈ ಥರ ಸ್ಕಾಲರ್ಶಿಪ್ ಕೊಡಲೇಬೇಕಂತ ಒಂದು ಕಾನೂನಲ್ಲಿ ಇರೋದ್ರಿಂದ ಎಲ್ಲ ಒಂದು ನಿಮಗೆ ನೋಡ್ಬೋದು. ಯಾವುದೇ ಒಂದು ನೀವು ಜೆನ್ಯೂನ್ ಆಗಿರೋ ಒಂದು ವ್ಯಕ್ತಿ ನೇಮ್ ತೊಗೊಳ್ಳಿ, ಈಗ ಮೋದಿಜಿ ಅಂತ ತೊಗೊಳ್ಳಿ, ಯಾವುದೇ ಒಂದು ನೇಮ್ ತೊಗೊಳ್ಳಿ, ಈಗ ಅಟಲ್ ಬಿಹಾರಿ ವಾಜಪೇಯಿ ತೊಗೊಳ್ಳಿ, ಯಾವುದೇ ನಿಮಗೆ ಏನು ಫೇಮಸ್ ನೇಮ್ಸ್ ಕಾಣಿಸ್ತವೆ ಆ ಎಲ್ಲ ಫೇಮಸ್ ನೇಮ್ಗಳ ಮೇಲೆ ಒಂದು ಸ್ಕಾಲರ್ಶಿಪ್ ಇಟ್ಬಿಟ್ಟಿರ್ತಾರೆ. ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಬೋದು, ಎಲ್ಲ ಒಂದು ಒಬ್ಬೊಬ್ಬರ ನೇಮ್ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. ಅದೇ ಥರ ಈಗ HDFC ಅನ್ನೋ ಏನು ಬ್ಯಾಂಕ್ ಇದೆ ಆ ಒಂದ್ರ ಮೇಲೆ ಬ್ಯಾಂಕ್ ಸಿಗುತ್ತೆ. ಆಮೇಲೆ ನೀವು SBI ಬರುತ್ತೆ, SBI ಮೇಲೆ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಈ ಥರ ಎಲ್ಲ ಕಡೆ ಸ್ಕಾಲರ್ಶಿಪ್ ಬರುತ್ತೆ. ಅದನ್ನು ನೀವು ಎಲ್ಲರೂ ಅಪ್ಲೈ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಒಂದು ನಾನ್ ಗೌರ್ನಮೆಂಟ್ ಅಂದರೆ ಇದು ಪ್ರೈವೇಟ್ ಸ್ಕಾಲರ್ಶಿಪ್ ಕೊಡುವಂಥ, ಇದು ಪ್ರೈವೇಟ್ ಕಂಪ್ನಿ ಅಂದರೆ ಕಂಪ್ನಿ ಇದರಿಂದ ಕೊಡ್ತಿರೋ ಸ್ಕಾಲರ್ಶಿಪ್. ಇದು 100% ಎಲ್ಲರಿಗೂ ಬರುತ್ತೆ ಅಂತಲ್ಲ, ಯಾರು ಒಂದು ಮೆರಿಟ್ ಲೀಸ್ಟಲ್ಲಿ ನಿಮ್ಮ ನೇಮ್ ಬಂದಿರುತ್ತೆ ಅವ್ರಿಗೆ ಅದು ಸಿಗ್ತಾ ಇರ್ತದೆ. ಒಂದೊಂದು ನಿಮ್ಮದು ಕ್ರೀಸಿಸ್ ಮೇಲೂ ಸಂಬಂಧಪಡುತ್ತೆ. ಅಂದರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಲಿಲ್ಲ ಅಂತಂದ್ರೂ ಕೂಡ ಅಲ್ಲಿ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮದೇನೋ ಪರ್ಸೆಂಟೇಜ್ ಇದ್ದರೆ 100% ಸೆಲೆಕ್ಟ್ ಆಗೇ ಆಗುತ್ತೆ. ಓಕೆ, ಲಾಸ್ಟ್ ಡೇಟ್ ನಮ್ಮದು ನಿಮ್ಮದು ಸೆಪ್ಟೆಂಬರ್ 4 ಅಂತ ಈಗ ಕಾಣಿಸ್ತಿದೆ. ನೀವು ಈಗ ನಾನು ಯಾರ್ದು ಅಂತೀನಿ, ಇವಾಗ ಇದು ಮೇಲೆದು ಬಂದ್ಬಿಟ್ಟು ನಿಮ್ಮದು ಸ್ಕೂಲ್ ಸ್ಟೂಡೆಂಟ್ಸ್ಗೆ, ಇದು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅಂದರೆ ನೀವು ಯಾರು ಈಗ ಆಲ್ರೆಡಿ ಗ್ರಾಜುಯೇಟ್ ಮುಗಿಸ್ಕೊಂಡು ಅಂದರೆ ಅಂಡರ್ ಗ್ರಾಜುಯೇಟ್ ಮುಗಿಸ್ಕೊಂಡು PG ಕೋರ್ಸ್ಗಳಿಗೆ ಇದಾಗಿರುತ್ತೆ. ಈಗ ಅಂಡರ್ ಗ್ರಾಜುಯೇಟ್ ನೋಡೋಣ, ಯಾಕಂದರೆ ಜಾಸ್ತಿ ಜನ ಇದನ್ನೇ ನೋಡ್ತಿರಲ್ಲ. ಅದ್ರ ಮೇಲೆ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮಗೆ ಮೇನು ಇದನ್ನು ಓದ್ಕೊಂಡು ನೀವು ಅಪ್ಲೈ ಮಾಡಿ. ಯಾವುದೇ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂದ್ರೆ ಈ ಮೇನ್ ಎಲಿಜಿಬಿಲಿಟಿ ಅನ್ನೋದು ಇದೆಯಲ್ಲ, ಇಷ್ಟು ಪಾಯಿಂಟ್ಸ್ನ ನೋಡಿ, ಇಷ್ಟು ನಿಮಗೆ ಮ್ಯಾಚ್ ಆಗೋಂಗಿದ್ರೆ ಮಾತ್ರ ಅಪ್ಲೈ ಮಾಡಿ. ಇಲ್ಲಾಂದರೆ ಹಾಕಿದ್ರು ಕೂಡ ಅದು ವೇಸ್ಟ್, ಅಂದರೆ ರಿಜೆಕ್ಟ್ ಆಟೋಮೆಟಿಕ್ಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮೇನ್ ಏನಿದೆ 5 ಪಾಯಿಂಟ್ಸ್ ಇದೆ, 5 ಪಾಯಿಂಟ್ಸ್ನ ಕರೆಕ್ಟಾಗಿ ತಿಳ್ಕೊಂಬಿಡಿ. ಏನಪ್ಪ ಅಂದರೆ ಎಲಿಜಿಬಿಲಿಟಿ ಬಂದು ಮೊದಲನೇ ಎಲಿಜಿಬಿಲಿಟಿ ಬಂದ್ಬಿಟ್ಟು ದ ಸ್ಟೂಡೆಂಟ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ದ ಗ್ರಾಜುಯೇಷನ್ ಕೋರ್ಸ್ BSc, BA, BCom, BCA, ಆಮೇಲೆ ಆ್ಯಂಡ್ ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಬಂದರೆ BTech, MBBS, LLB, B ಆರ್ಕಿಟೆಕ್ಚರ್, ನರ್ಸಿಂಗ್ ಈ ಥರ ಸ್ಟೂಡೆಂಟ್ಸ್ ಅಂದರೆ ಪ್ರೊಫೆಷ್ನಲ್ ಕೋರ್ಸಸ್ಸು. ಈಗ ಯಾರು ನೀವು ಈ KCT ಎಕ್ಸಾಮು ಈ ಥರ MBBS ಒಟ್ಟಿನಲ್ಲಿ ಈ ಥರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ನೀವು ಜಾಯ್ನ್ ಆಗಿರ್ತೀರ. ನಿಮ್ಮ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಅಂದರೆ ಗೊತ್ತು, BSc, BCom, BA ಈ ಎಲ್ಲ ಒಂದು ಸ್ಟೂಡೆಂಟ್ಸು ಇದನ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದು ಏನಪ್ಪ ಅಂದರೆ ನೀವೊಂದು ರೆಕಗ್ನೈಸ್ಡ್ ಕಾಲೇಜ್, ಯೂನಿವರ್ಸಿಟಿ ಇನ್ ಇಂಡಿಯಾದಲ್ಲಿದ್ದರೆ ಮಾತ್ರ, ಆಯಿತಾ? ಓಕೆ, ನೆಕ್ಸ್ಟು ನಿಮಗೆ ಈಗ ಆಲ್ರೆಡಿ ವಿಡಿಯೋ ನೋಡ್ತಿದ್ರೆ ಇಂಡಿಯಾದಲ್ಲಿರುವಂಥ ಯಾವುದೋ ಒಂದು ಯೂನಿವರ್ಸಿಟಿ ಒಳಗಡೆ ಎಲ್ಲ ಸ್ಟೂಡೆಂಟ್ಸ್ ಕಲಿತಾ ಇರ್ತಾರೆ. ಆಲ್ಮೋಸ್ಟ್ 99% ಎಲ್ಲರೂ ಈಗ ಈ ಫಸ್ಟ್ನೇ ಎಲಿಜಿಬಿಲಿಟಿ ಮ್ಯಾಚ್ ಆಗಿಬಿಡ್ತೀರಾ ಇಷ್ಟು ಹೋದ್ರೊಳಗಡೆ ಯಾರು. ಎರಡನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟು, ಏನಂದರೆ ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಪಾಸ್ ದ ಪ್ರೀವಿಯಸ್ ಕ್ವಾಲಿಫಿಕೇಷನ್ ಎಕ್ಸಾಮಿನೇಷನ್ಸ್ ವಿತ್ ಅಟ್ ಲೀಸ್ಟ್ 55%. ಅಂದರೆ ನಿಮ್ಮದು ಏನು 100% ಇರುತ್ತೆ ಅದರಲ್ಲಿ ಒಂದು 55% ನಿಮ್ಮದು 1% ಇದ್ದರೆ ಇರಲೇಬೇಕಾಗಿರುತ್ತೆ. ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇನ್ INR 2.5 lakh. ಅಂದರೆ 2.5 lakhಗೆ ಈಕ್ವಲ್ ಅದಿರಲಿ, ಅದಕ್ಕಿಂತ ಕೆಳಗಡೆ ಆದರೆ ಇರಬೇಕಾಗುತ್ತೆ. ಅಂದರೆ 2.5 ಲೆಸ್ ದೆನ್ ಅಮೌಂಟ್ ಆದರೆ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಇರಲೇಬೇಕಾಗಿರುತ್ತೆ. ಅಬೌಟ್ 2.5 lakh ಅಂದರೆ ಇದಕ್ಕೆ ನೀವು ಎಲಿಜಿಬಲ್ ಇರೋದಿಲ್ಲ. ಓಕೆನಾ? ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ದ ಅಪ್ಲಿಕೇಶನ್ಸ್ ಹು ಹ್ಯಾವ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಆರ್ ಫ್ಯಾಮಿಲಿ ಕ್ರೈಸಿಸ್ ದಟ್ ಹ್ಯಾವ್ ಅಕರ್ಡ್ ಡ್ಯೂರಿಂಗ್ ದ ಫಸ್ಟ್ 3 years ಡ್ಯೂ ಟು ದೇ ಆರ್ ಅನೇಬಲ್ ಟು ಕಂಟಿನ್ಯೂ ದ ಬ್ರಿಂಗ್ ಕಾಸ್ಟ್ ಎಜುಕೇಷನ್ಸ್ ಆರ್ ರಿಸ್ಕ್ ಡ್ರಾಪಿಂಗ್ ಔಟ್. ಅಂದರೆ ಅದೇ ಹೇಳಿದ್ನಲ್ವ, ನಿಮ್ಗೆ ಏನಾದರೂ ಒಂದು ಕ್ರೈಸಿಸ್ ಅಂದರೆ ಯಾವುದಾದ್ರೂ ಒಂದು ನಿಮ್ಮ ತಂದೆ ಇಲ್ಲ ತಾಯಿನೋ ಇಲ್ಲ ಮನೆಯಿಂದ ಒಂದು ಸ್ವಲ್ಪ ಕಷ್ಟ ಆ ಥರ ಏನಾದಿತ್ತು ಅಂದರೆ ಅದು ನಿಮ್ಗೆ ಡಿಸ್ಕ್ರೈಬ್ ಮಾಡೋಕ್ಕೆ ಒಂದು ಕೊಡ್ತಾರೆ ಲಾಸ್ಟಲ್ಲಿ. ನಿಮ್ದು ಏನು ಪ್ರಾಬ್ಲಮ್ ಇದೆ ಅದನ್ನ ನೀವು ನೀಟಾಗಿ ಅವ್ರಿಗೆ ಬರೆದ್ಬಿಟ್ಟು ಕನ್ವೆ ಮಾಡಿ. ಈ ಥರ ನನಗೆ ಡ್ರಾಪ್ ಔಟ್ ಆಗ್ತಾಯಿದ್ದೀನಿ, ಕಲಿಯೋಕ್ಕೆ ಈ ಥರ ಮನೇಲಿ ಪ್ರಾಬ್ಲಮ್ ಇದೆ ಅಂದರೆ ಅದನ್ನ ನೀವು ಕಂಪ್ಲೀಟಾಗಿ ಬರ್ಕೊಡಿ. ಅದು ಗೊತ್ತಾಯಿಲ್ಲ ನೀವು ಯೂಸಿಂಗ್ ChatGPT ಯೂಸ್ ಮಾಡ್ಕೊಬೇಕಾದ್ರೆ ಆ ಒಂದು ಟೆಕ್ಸ್ಟ್ನ ಪ್ರಾಂಪ್ಟ್ನ ತೊಗೋಬೋದಾಗಿರುತ್ತೆ. ಇಲ್ಲಾಂದರೆ ಕನ್ನಡನ ಬರೆದು ಟ್ರಾನ್ಸ್ಲೇಟ್ ಮಾಡಿ ಬೇಕಾದ್ರೆ ಇಂಗ್ಲೀಷಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ನೀವೇನಾದರೂ ರಿಯಲಾಗಿ ನೀವೇನಾದರೂ ಕ್ರೈಸಿಸ್ ಆ ಥರ ಬಾಳ್ತಾ ಇದ್ರಿ ಅಂದರೆ ಖಂಡಿತ ಹಾಕಿ. ನಿಮಗೆ ಯಾಕಂದರೆ ತುಂಬಾ ಚಾನ್ಸಸ್ ಇರುತ್ತೆ ನಿಮಗೆ ಸಿಗುವಂಥ ಸ್ಕಾಲರ್ಶಿಪ್. ಆದರೆ ಓಪನ್ ಟು ಇಂಡಿಯನ್ ನ್ಯಾಷನಲ್ ಒನ್ ಅಂದರೆ ಇದು ಜಸ್ಟ್ ಇಂಡಿಯನ್ಸ್ಗೆ ಅಂತ, ಆಲ್ಮೋಸ್ಟ್ ಎಲ್ಲರೂ ಇಂಡಿಯನ್ಸ್ ವಿಡಿಯೋ ನೋಡ್ತಾರೆ, ಇಂಡಿಯನ್ಸ್ಗೆ ಇದಿರುತ್ತೆ. ಇದಿಷ್ಟು ಮೊದಲನೇದಾಗಿರುತ್ತೆ. ಯು ಹ್ಯಾನ್ ಓನ್ಲಿ ಅಕ್ಸೆಪ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಆನ್ಲೈನ್ ಆ್ಯಂಡ್ ಡು ನಾಟ್ ಪ್ರೋಸೆಸ್ ಎನಿ ಹಾರ್ಡ್ ಕಾಪಿ ಸಬ್ಮಿಷನ್ಸ್. ಅಂದರೆ ಒಂದಿಷ್ಟು ಸ್ಕಾಲರ್ಶಿಪ್ಪು ಆಫ್ಲೈನಾಗಿ ಅಂದರೆ ಆಫ್ಲೈನ್ ಅಂದರೆ ಇದನ್ನೆಲ್ಲ ಅಪ್ಲಿಕೇಶನ್ ಆಗಿದ್ಮೇಲೆ ಒಂದು ಜೆರಾಕ್ಸ್ ತಂದು ಒಂದು ಕಡೆ ಅಂದರೆ ಪೋಸ್ಟ್ ಮಾಡಬೇಕು ಅನ್ನೋ ಒಂದು ಸ್ಕಾಲರ್ಶಿಪ್ ಅದೇ ಇರುತ್ತೆ. ಬಟ್ ಇವು ಏನು HDFC ಈ ಥರ ಏನಿದಾವೆ ಜಸ್ಟ್ ಆನ್ಲೈನಲ್ಲೇ ಸಾಕು ನಿಮಗೆ ಆಟೋಮೆಟಿಕ್ಲಿ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ. ಈಗ ನೆಕ್ಸ್ಟ್ ಇದನ್ನೆಲ್ಲ ನಿಮಗೆ ಎಲಿಜಿಬಿಲಿಟಿ ಮ್ಯಾಚ್ ಆಗಿದ್ಮೇಲೆ ನೀವು ಜಸ್ಟ್ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಆಟೋಮೆಟಿಕ್ಲಿ ನೆಕ್ಸ್ಟ್ ಪೇಜ್ ಹತ್ರ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಏನಿರುತ್ತೆಪ್ಪ ಅಂತಂದರೆ ನಿಮಗೆ ಸ್ಟಾರ್ಟಿಂಗೆ ಒಂದು ಎಲಿಜಿಬಿಲಿಟಿ ಚೆಕ್ ಮಾಡೋಕ್ಕೆ ಒಂದು ಕ್ವಶನ್ ಕೇಳ್ತಾರೆ. ನಾನು ಆಲ್ರೆಡಿ ಚೆಕ್ ಮಾಡಿ ನಾನು ಆಲ್ರೆಡಿ ಒಂದೆರಡು 3 ಹಾಕಿದ್ದೆ ನಾನು, ಅದಕ್ಕೋಸ್ಕರ ನಂದು ಕರೆಕ್ಟಾಗಿ ಬರಲಿಲ್ಲ.
ನೆಕ್ಸ್ಟು ನೀವು ಹಾಗೆ ನೋಡ್ತಾ ಹೋದರೆ ಈಗ ನೋಡಿ ನಾನು ಅವಲ್ಲಿ ಹೇಳಿದೆ ಫೋನ್ ನಂಬರ್ ಇದೆಲ್ಲ ಏನಕ್ಕೆ ತೋರಿಸಲ್ಲ ಅಂದರೆ ನಮ್ಮದು ಆಟೋಮೆಟಿಕ್ಲಿ ವೀಡಿಯೋ ಡಿಲೀಟ್ ಆಗಿಬಿಡುತ್ತೆ. ಇದೇ ಒಂದು ರೀಸನಿಂದ ನಾನು ವೀಡಿಯೋನ ಡಿಲೀಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರನೇ. ಆಮೇಲೆ ನೀವು ಕೆಳಗಡೆದೇನಿದೆ ಇವನ್ನೆಲ್ಲ ಟಿಕ್ ಮಾಡ್ಕೊಂಡು ಲಾಸ್ಟಲ್ಲಿ ನೀವು ಪ್ರಿವ್ಯೂ ಒಂದು ಸಾರಿ ನೋಡ್ಕೊಂಬಿಟ್ಟು ಇದ್ರ ಮೇಲೆ ನೀವು ಸಬ್ಮಿಟ್ ಆದರೆ ಕೊಡಬೇಕಾಗುತ್ತೆ. ಇದು ಜಸ್ಟ್ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಹೆಂಗೆ ಅಂತ ಒಂದು ಸ್ವಲ್ಪ ಲೈವಲ್ಲಿ ಹೇಳಿದ್ದೀನಿ. ನೆಕ್ಸ್ಟು ಅಂದರೆ ನೋಡಿ ನಾನು ಬ್ಲರ್ ಆಗಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಅಂದರೆ ಯಾವ ಥರ ನಮ್ಮ ಒಂದು ಪ್ರೊಫೈಲ್ನ ಬಿಲ್ಡ್ ಮಾಡಬೇಕು, ಸೆಲೆಕ್ಟ್ ಆಗಲೇಬೇಕು ಅನ್ನೋದಿದ್ದರೆ ಖಂಡಿತ ಹಾಕಿ. ವೀಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಥಮ್ಸ್ ಅಪ್ ಕೊಡಿ, ಇಲ್ಲಾಂದರೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟು ನೀವು ಯಾವ ಥರ ರೆಸ್ಪಾನ್ಸ್ ಮಾಡಿದರೆ ಖಂಡಿತ ಅದ್ರ ಬಗ್ಗೆ ಬೇರೆ ಬೇರೆ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಚಾನಲಲ್ಲಿ. ನೋಡಿ ಇನ್ಮೇಲಿಂದ ಏನು ನಿಮ್ಮದು ಸ್ಟಾರ್ಟ್ ಆಗುತ್ತೆ, ಇನ್ಮೇಲಿಂದ ತುಂಬ ಸ್ಕಾಲರ್ಶಿಪ್ ಬರ್ತಾ ಇರ್ತವೆ. ನಾನು ಅದು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಎಲ್ಲದು ಅಪ್ಲೈ ಮಾಡ್ತಾನೆ ಹೋಗಿ. ಯಾಕಂದರೆ ಒಂದು ಸ್ಕಾಲರ್ಶಿಪ್ ನಿಮ್ಗೆ ಏನಾದರೂ ಸೆಲೆಕ್ಟ್ ಆಯ್ತು ಅಂದರೆ ನಿಮ್ಮ ಎಂಟೈರ್ 4 ವರ್ಷದವರೆಗೂ ಸ್ಕಾಲರ್ಶಿಪ್ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಈಗ ನಂದೇ ನೋಡ್ಬೋದಲ್ವ ನಿಮಗೆ, ನಾನು ಲೈವಲ್ಲೇ ತೋರಿಸಿದೆ ನಿಮಗೆ ಯಾವ ಥರ ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದು ಕೂಡ. ಅದು ನೋಡಿದ್ರೆ ನಿಮಗೆ ಬಿಲೀವ್ ಬರುತ್ತೆ ಅನಿಸುತ್ತೆ. ಯಾಕಂದರೆ ನನಗೆ ಈ ಥರ ಬಂದಿದ ಮೇಲೆ ನಿಮಗೆ ನಾನು ಹೇಳ್ಬೋದು. ರಿಸಲ್ಟ್ ಅನೌನ್ಸ್ಮೆಂಟ್ ಅಂತ ಅಂದಮೇಲೆ ಇಲ್ಲಿ ಕೊಡ್ತಾರೆ. ರಿಸಲ್ಟ್ ಅನೌನ್ಸ್ಮೆಂಟ್ ಮೇಲೆ ನಂದೇ ಬೇಕಾದ್ರೆ ನೀವು ನೋಡ್ಬೋದು. ಇಲ್ಲಿ ನಾನು ಬೇಕಾದ್ರೆ ಜಸ್ಟ್ ಫೋನ್ ನಂಬರ್ ಹಾಕಿದ ಮೇಲೆ ಈ ಥರ ಏನು ಈಗ ನಾನು ನಂಬರ್ ಹಾಕಿಲ್ಲ, ಜಸ್ಟ್ ಯಾವ ಥರ ಸೆಲೆಕ್ಟ್ ಆಗ್ತಾರೆ, ಆ ಸೆಲೆಕ್ಟ್ ಆಗಿರೋದು ಯಾವ ಸ್ಟೇಟು ಎಲ್ಲ ನೋಡಿ. ಕರ್ನಾಟಕದವ್ರು ತುಂಬಾ ಕಡಿಮೆ, ಬರೀ ಬೇರೆ ಸ್ಟೇಟು ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಬರೀ ಕರ್ನಾಟಕ ಸ್ಟೂಡೆಂಟ್ಸ್ ಸಿಗೋದೇ ತುಂಬಾ ಕಡಿಮೆ. ಬರೀ ಜಸ್ಟ್ ಅವರೇ ಬಿಹಾರು, ಕರ್ನಾಟಕದಲ್ಲಿ ನೋಡ್ಬೋದು ಎಲ್ಲೋ ಒಬ್ಬರು ಸಿಗ್ತಾರೆ ಅಷ್ಟೇ ಕರ್ನಾಟಕ ಅಂತ ಒಂದು. ಈ ಥರ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಸ್ಟೇಟಿಂದ ಬರೋದ್ರಿಂದ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೂ ಸಿಗಲಿ ಅಂತ ನಾನು ಈ ಒಂದು ಎಲ್ಲರಿಗಿಂತ ಬಯಸ್ತೀನಿ ಅಷ್ಟೇ. ಎಲ್ಲರೂ ಅಪ್ಲೈ ಮಾಡ್ತಾ ಹೋಗಿ. ಆಲ್ರೆಡಿ ಲಿಂಕ್ ನಿಮಗೆ ಸಿಗುತ್ತೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ರೆ. ಆದರೆ ಇನ್ನೊಂದು ಸರಿ ಬೇಕಾದ್ರೆ ಲಿಂಕ್ ಹಾಕ್ತೀನಿ, ಹೋಗಿ ಅಪ್ಲೈ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡಿರಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ವೆಲ್ ಜೈ ಹಿಂದ್, ಒಂದೇ ಮಾತರಂ, ಬಾಯ್ ಬಾಯ್.